ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಮತ್ತು ಗುಂಡ 2 ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊಂತೀನಿ, ಶಿರ್ಡಿ ಸಾಯಿ ಬಾಬುನ ಹತ್ರ. ಯಾಕಂದ್ರೆ ಬಾಬಾ ಅವರ ಭಕ್ತರೆ, ನಮ್ಮ ಪಾರ್ಟ್ 1 ನಿರ್ಮಾಪಕರು, ಪಾರ್ಟ್ 2 ನಿರ್ದೇಶಕರು. ಸೊ ಆ ಒಂದು ಭಕ್ತಿ, ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುಹಾಸನ್ ಬ್ರದರ್ಗೆ. ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು. ಸಿನಿಮಾ ಅಂದ್ರೆ ಸ್ಯಾಂಡಿ ಅಂತ ಹೇಳ್ತೀವಿ, ಅವ್ರನ್ನ ವಿವೇಕಾನಂದ ಅಂತ ಕರಿತೀವಿ. ಅವ್ರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂತಹ ಶರತ್ ಚಕ್ರವರ್ತಿ, ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್, ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ. ಇಡೀ ಕರ್ನಾಟಕದ ಜನತೆ ಅದನ್ನ ಹರಸಿ ಹಾರೈಸಿ ಒಪ್ಕೊಂಡ್ರು. ಅದೇ ರೀತಿಯಾಗಿ ಪಾರ್ಟ್ 2 ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು, ಇದನ್ನ ನಾವು 4 ವರ್ಷದಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಪಾರ್ಟ್ 1 ಇದೇ ವಿಷಯ ಮಾತಾಡಿದ್ವಿ. ತುಂಬಾ ಕಷ್ಟ. ಸೊ ಅದನ್ನ ಅನುಭವಿಸೋರ್ಗೆ ಇವಾಗ ಗೊತ್ತಿರುತ್ತೆ. ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ನಾಯಕರಿಗಾಗಿರ್ಬೋದು, ನಾಯಕಿಯರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಶುಭಾಶಯಗಳು. ಒಳ್ಳೇದಾಗ್ಲಿ. ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ. ಪಾರ್ಟ್ 1 ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ 2 ಕೂಡ ಒಪ್ಕೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಆ ಒಂದು ಮನರಂಜನೆ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಕೂಡ ಚಿತ್ರ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಣ್ಣ, ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ. ಗೊತ್ತಿಲ್ಲ ಅಣ್ಣ, ಸಿನಿಮಾ ನಾನೇ ನೋಡ್ಬೇಕು. ಇಲ್ಲ ಇಲ್ಲ ಇಲ್ಲ, ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ. ಖುಷಿ ಇರುತ್ತೆ ಬಳಸ್ಕೊಂಡ್ರು. ನಮ್ಮ ಸಿನಿಮಾ, ನಮ್ಮ ಟೀಮು. ಸೊ ಒಂದು ತಂಡ, ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ 2 ಆಗುತ್ತೆ ಅನ್ನೋದು ಒಂದು ಖುಷಿ. ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ. ಹಾಗಾಗಿ ಒಂದು ಭಾಗ 2 ತೆಗಿಯಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ 2 ಬರ್ತಿದೆ ಅನ್ನೋದು ಒಂದು ದೊಡ್ಡ ಖುಷಿ. ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕೂತ್ಕೊಂಡಾಗ ನೋಡಿದಾಗ ಬಂದ್ಬಿಟ್ರೆ ನಮ್ಗೆ ಅಲ್ಲೊಂದು ಇನ್ನೊಂದು ಖುಷಿ ಆಗುತ್ತೆ ಅನ್ಸೋತೆ. ರಗಣ ಹಾಕೊಂಡಿದ್ಯಾ ಅಂತ ನೋಡೋಣ. ಟೀಸರ್ ಅಲ್ಲಿ ನೀವು ಜಾಸ್ತಿ ಇದ್ರಿ, ನಾನು ನೋಡ್ಲಿಲ್ಲ. ನಂದೇ ಜಾಸ್ತಿ ಇತ್ತಾ? ಆಯ್ತು, ಅದ್ರದ್ದು ಕೇಳಿ ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಕೇರ್ಪೇಟೆ ಅವರೇ. ಇದೀಗ ರಘುಹಾಸನ್ ಅವರು ದಯವಿಟ್ಟು ಒಂದು ಬೊಕೆಯನ್ನ ಕೊಡೋದ್ರ ಮೂಲಕ ಶಿವರಾಜ್ ಕೇರ್ಪೇಟೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರಘುಹಾಸನ್ ಅವ್ರು ನನಗೆ ಕೊಡ್ತಿರೋದು, ನಾನು ಅವ್ರಿಗೆ ಕೊಡ್ತಿರೋದು, 2 ಸೇರಿಸಿ ಒಂದ್ರಲ್ಲೇ ಮುಗಿಸ್ಬಿಡೋಣ ಅಂತ.